ಕೊಡ್ತಾ ಇಲ್ಲ, ನಾವು ಲಾರಿಗಳನ್ನ ಓಡಿಸ್ತೀವಿ ಅಂತಾನೆ ಹೇಳ್ತಿದ್ದಾರೆ. ಅವರೆಲ್ಲ ಅವ್ರದ್ದು ಸಪೋರ್ಟ್ ಇಲ್ಲ, ಏನಾಗುತ್ತೆ? ಅವ್ರದ್ದು ಲಾರಿಗಳೇ ಇಲ್ಲ ಮೊದಲು. ಎರಡನೇದು, ಎಲ್ಲೇ ಅವ್ರು ವ್ಯಾಪಾರ ಮಾಡ್ಕೊಂಡು ತಿರುಗೋರು, ಅವ್ರ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ನಡೆಯಿಲ್ಲ, ಅವ್ರ ಬಗ್ಗೆ ನಾವು ತಲೆಗೆ ಹಾಕೊಳ್ಳೋದೇ ಇಲ್ಲ ಬಿಡಿ. ಕಾರಣ ಏನಂತ ಹೇಳಿದ್ರೆ ಅವ್ರು ಎಷ್ಟಾದ್ರೂ ಇಷ್ಟು 80% ಲಾರಿ ನಿಂತೋಗ್ಬಿಡುತ್ತೆ. ಅವ 80% ಲಾರಿ ಸ್ಟ್ರೈಕ್ ಮಾಡಿದವರು 20% ಇಲ್ದ ನಾಳೆ ಪಾಪ ಅವರು ಕೂಡ ಇದನ್ನ ಅನುಭವಿಸ್ಬೇಕಾಗುತ್ತೆ. ಆದ್ರಿಂದ ದಯವಿಟ್ಟು ಲಾರಿ ಮಾಲೀಕರು ಮಾತ್ರ ಯಾರು ಮಾತ್ರ ಕೇಳಬೇಡಿ. ಇದಕ್ಕೆ ಮುಂಚೆ ಕೇಳು ಬನ್ನೊಬ್ಬರು ಮಾತ್ರ ಕೇಳಿ ಹಾಳಾಗೋಗ್ಬಿಟ್ಟಿದ್ರ, ನಿಮ್ಗೆಲ್ಲ ಗೊತ್ತಿದೆ. ಆದ್ರಿಂದ ಕೂಡಲೇ ಲಾರಿ ಮಾಲೀಕರು ಒಗ್ಗಟ್ಟ ಇದ್ದು ಇದನ್ನ ಸಕ್ಸಸ್ ಮಾಡ್ಲಿಕ್ಕೆ, ಯಶಸ್ವಿ ಮಾಡ್ಲಿಕ್ಕೆ ಯೋಚನೆ ಮಾಡಿ. ಆದ್ರಿಂದ ಮುಷ್ಕರ ಇನ್ನ ಸ್ಟ್ರಾಂಗ್ ಆಗುತ್ತೆ. ಯಾವುದೇ ಕಾರಣಕ್ಕೆ ಲಾರಿ ಮಾಲೀಕರು ಸರ್ಕಾರ ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಒಪ್ಕೊಳ್ಳೋದಿಲ್ಲ ಎಂಬ ತೀರ್ಮಾನ ತಗೊಂಡಾಗಿದೆ. ಧನ್ಯವಾದಗಳು. ಸರ್, ಈಗ ಲಾರಿಗಳು ಏನಾದ್ರು ರಸ್ತೆಗೆ ಇಳಿದಿಲ್ಲ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದಿಷ್ಟು ಅಗತ್ಯ ವಸ್ತುಗಳೆಲ್ಲ ಸ್ಟಾಕ್ ಆಗ್ಬಿಡುತ್ತೆ. ಸೊ ಅದು ಜನರಿಗೂ ಸಮಸ್ಯೆ ಆಗುತ್ತೆ, ವ್ಯಾಪಾರಸ್ಥರಿಗೂ ರೈತರಿಗೂ ಸಮಸ್ಯೆ ಆಗುತ್ತೆ. ಇದನ್ನೇನಾದ್ರೂ ಸಿಎಂ ಜೊತೆ ಡಿಸ್ಕಸ್ ಮಾಡಿದ್ರ ಅಂತ? ಸತಾಯ ಗತಾಯ ನಾವು ಏನೇ ಮಾಡೋಕ್ಕಾಗಲ್ಲ. ಇವತ್ತಿನ ತನಕ ನಾವು ಎಸೆನ್ಷಿಯಲ್ ಕಮಾಂಡಿಟಿ ತೊಂದರೆ ಕೊಟ್ಟಿಲ್ಲ. ನಾಳೆ ಅವ್ರವ್ರು ಬರ್ತಾರೋ ಹೋಗ್ತಾರೋ ನಿಂದಿರ್ತಾರೋ ಗೊತ್ತಿಲ್ಲ. LPG ಟ್ಯಾಂಕ್ ಕಂಪ್ಲೀಟ್ ನಿಂತೋಗ್ಬಿಟ್ಟಿದೆ. ನಾಳೆಯಿಂದ ಮನೆ ಹೋಗೋ ಸಿಲಿಂಡರ್ ನಿಲ್ಲಿಸ್ತಿಬಿಟ್ಟು ಅವ್ರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಅದೇ ತರ ಡೀಸೆಲ್ ಪೆಟ್ರೋಲ್ ಬಂಕ್ನವ್ರನ್ನು ಕ್ಲೋಸ್ ಮಾಡ್ತಿತ್ತು ಹೇಳಿದ್ದಾರೆ, ಸಪೋರ್ಟ್ ಮಾಡ್ತಿತ್ತು ಹೇಳಿದ್ದಾರೆ ಬಾರ್ಡರ್ ಇಲ್ಲವರು ಎಲ್ಲರೂ. ಆದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ. ಸರ್ಕಾರದ ಕೋರ್ಟಲ್ಲಿದೆ ನಮ್ಮ ಬಾಲ್. ಅವ್ರು ತೀರ್ಮಾನ ಮಾಡಲಿ, ಅವ್ರು ಹೆಂಗನ ಮಾಡ್ಕೊಳ್ಳಿ. ಆದ್ರೆ ಅನಿರ್ದಿಷ್ಟ ಕಾಲ ಮುಷ್ಕರ 1 ತಿಂಗಳಾದ್ರೂ ನಾವು ಗಾಡಿನ ಮೂವ್ ಮಾಡಲ್ಲ ಎಂಬ ತೀರ್ಮಾನ ತಗೊಂಡಾಗಿದೆ. ನಮ್ಮ ಪ್ರಾಣ ಹೋದ್ರು ಸರಿ, ನಮ್ಮೆಲ್ಲರನ್ನ ಜೈಲು ತಾನೇ ಹಾಕೋರು ಸರಿ, ನಾವು ಉಗ್ರವಾದ ಹೋರಾಟಕ್ಕೆ ಮುಂದೆ ಹೋಗ್ತಾ ಇದೀವಿ. ಮುಂದೆ ಹೆಜ್ಜೆ ಇಟ್ಟಾಗಿದೆ, ಹಿಂದೆ ಬರೋಲ್ಲ ಎಂಬ ತೀರ್ಮಾನ ತಗೊಳ್ತಾ ಇದೀವಿ. ಏನ್ ರೆವೆನ್ಯೂ ಲಾಸ್ ಆಗುತ್ತೆ ಸರ್ಕಾರ ಕೇಳಿ? ಡೀಸೆಲ್ ಪ್ರೈಸ್ ಕಡಿಮೆ ಮಾಡಲ್ಲ, 2 ರೂಪಾಯಿ ಅಂತ ಹೇಳ್ತೀರಾ, ಒಪ್ಕೊಂಡೆ. ಹಂಗಿರುವಾಗ ನಾವು ಬಾಡಿಗೆ ಫಿಕ್ಸ್ ಮಾಡ್ಬೇಕಾ ಬೇಡವಾ? ನೀವು ಅದನ್ನ ಫಿಕ್ಸ್ ಮಾಡಿ ರಿಲೀಸ್ ಮಾಡಿ ಕೊಡಿ, ನಾಳೆನೆ ನಾವು ಒಪ್ಕೊಳ್ತೀವಿ. ಯಾತ್ರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಕರುಣೆ ಇಡಬೇಕು ಅಂತ ನಾನು ಕಳಕಳಿ ಮನವಿ ಮಾಡ್ಕೊಳ್ತೀನಿ.